ಗುರುಜಿ ನೆಗೆಟಿವ್ ಥಾಟ್ಸ್ ಬರುತ್ತೆ, ಮೈಂಡ್ ಅಲ್ಲಿ ಯಾವ್ದಾದ್ರು ಸಾಂಗ್ ಕೇಳಿದ್ರೆ ಅದೇ ಬರ್ತಾ ಇರುತ್ತೆ, ಆಮೇಲೆ ಸುಸ್ತಾಗುತ್ತೆ, ಕೈ ನಡ್ಕತ್ತೆ ಗುರುಜಿ, ಆಮೇಲೆ ಲೂಸ್ ಮೋಷನ್ ಆಗತ್ತೆ ಗುರುಜಿ. ಗ್ಯಾಸ್ಟ್ರಿಕ್ ಟ್ರಬಲ್ ಇದೆಯಾ? ಮೊದ್ಲು ಊಟನೂ ಸೇರ್ತಾ ಇರ್ಲಿಲ್ಲ ಗುರುಜಿ. ಟ್ಯಾಬ್ಲೆಟ್ ತಗೊಂಡಾದ್ಮೇಲೆ ಸ್ವಲ್ಪ 2.5 month ಇಂದ ಟ್ಯಾಬ್ಲೆಟ್ ತಗೋತಾ ಇದೀನಿ ಗುರುಜಿ, ಸೈಕಿಯಾಟ್ರಿಸ್ಟ್. ಭಯ, ಭೀತಿ, ಆತಂಕ? ಆತಂಕ ಆಗತ್ತೆ ಗುರುಜಿ. ಒಂದ್ಸಲಿ ನಾನೇ ಎಲ್ಲ ಅನ್ಸ್ಬಿಡುತ್ತೆ ಗುರುಜಿ. ಅನುಮಾನ? ಈಗ ಟ್ಯಾಬ್ಲೆಟ್ ತಗೊಂಡ್ ತಲೆ ಒಳಗಡೆ ಎರಡೆರಡು ಮಾತುಗಳು? ಗುರುಜಿ, ಮಾತು ಓಡ್ತಾನೆ ಇರುತ್ತೆ ಮೈಂಡ್ ಅಲ್ಲಿ. ಯಾವ್ದೇ ಒಂದ್ ನೋಡೋದು ನೆಗೆಟಿವ್ ಹಂಗೆ ತೋರಿಸುತ್ತೆ, ನೆಗೆಟಿವ್ ಬರುವಂಗೆ. ಒಂಟಿಯಾಗಿರೋಕೆ ಬಯಕೆ? ಕಾನ್ಸಂಟ್ರೇಷನ್ ಇರಲ್ಲ ಗುರುಜಿ. ಮೆಮೊರಿ ಕಮ್ಮಿ ಆಗಿದೆಯಾ? ಮೆಮೊರಿ ಕಮ್ಮಿ ಆಗಿದೆ ಗುರುಜಿ. ಜಾಸ್ತಿ ಊಟ ಮಾಡ್ತೀರಾ? ಮೊದ್ಲು ಊಟನೇ ಸೇರ್ತಾ ಇರ್ಲಿಲ್ಲ ಗುರುಜಿ, ಈಗ ಸ್ವಲ್ಪ ಜಾಸ್ತಿ. ಮಾನಸಿಕ ಒತ್ತಡ ಸುಮಾರು 7-8 ವೆರೈಟಿ ಮಾನಸಿಕ ಒತ್ತಡ ಇದೆ. ಇಡೀ ಲೋಕದ ಪಾಪ್ಯುಲೇಷನ್ ಅಲ್ಲಿ 5% ಡಿಪ್ರೆಷನ್ ಅಲ್ಲಿ ಪರದಾಡ್ತಿದ್ದಾರೆ. ಇದು ಮನಸ್ಸಿನ ದುರ್ಬಲತೆ. ಮಾನಸಿಕ ಒತ್ತಡ ರೋಗ ಅಂತ ನಾವು ಹೇಳ್ತೀವಿ, ಮನೋರೋಗ ಇಲ್ಲ, ಇದು ರೋಗವಲ್ಲ. ಇದು ಮನಸ್ಸಿನ ದುರ್ಬಲತೆ. ಮನಸ್ಸು ಅನ್ನೋದು ಕಣ್ಣಿಗೆ ಕಾಣದೇ ಇರುವ ಒಂದು ಅಂಗ. ಬೇಕಷ್ಟು ಅಂಗಗಳು ದೇಹದಲ್ಲಿದೆ. ಇವತ್ತು ಜಸ್ಟ್ ಇಂಟ್ರೊಡಕ್ಷನ್ ಮಾತ್ರ ನಾನು ನಿಮಗೆ ಮಾಡ್ತೀನಿ, ಯಾಕೆಂದ್ರೆ ಇದನ್ನು ತಿಳ್ಕೊಳ್ದೆ ಮುಂದೆ ಹೋಗೋಕ್ಕಾಗಲ್ಲ. ನಾಳೆಯಿಂದ ಎಲ್ಲ ಪ್ರಾಕ್ಟಿಕಲ್ ಇರುತ್ತೆ. ಈ ವೆರೈಟಿ ಆಫ್ ಡಿಪ್ರೆಷನ್ಸ್ ಮನಸ್ಸಿನಲ್ಲಿ ಕಂಡುಕೊಳ್ಳೋದ್ರಿಂದ ಈ ವೆರೈಟಿ ಆಫ್ ಡಿಪ್ರೆಷನ್ಸ್ ಸಿಂಪ್ಟಮ್ಸ್ ಕೂಡ ಹೆಚ್ಚು ಕಡಿಮೆ ಒಂದೇ ಇರುತ್ತೆ. OCD ಡಿಪ್ರೆಷನ್ ಮಾತ್ರ ಬಂದಿದ್ದ ಆಲೋಚನೆನೇ ಬರ್ತಾ ಇರುತ್ತೆ, ಮಾಡಿದ ಕೆಲಸವನ್ನೇ ಮಾಡ್ತೀವಿ. ಪುಸ್ತಕ ಮುಚ್ಚಿಟ್ರೆ ತೆಗೆಯೋದು ಮುಚ್ಚೋದು, ತೆಗೆಯೋದು ಮುಚ್ಚೋದು, ಬ್ಯಾಗಲ್ಲಿ ಜೋಡಿಸೋದು ತೆಗೆಯೋದು, ಜೋಡಿಸೋದು ತೆಗೆಯೋದು, ಬೀಗ ಹಾಕಿದ್ರೆ ಎಳೆದು ನೋಡೋದು. ಮತ್ತೆ ಆಲೋಚನೆಗಳು ನಕಾರಾತ್ಮಕ ವಿಚಾರಗಳು ಆಲೋಚನೆಗಳಾಗಿ 24x7 ಯಾವಾಗಲೂ ಬರ್ತಾ ಇರುತ್ತೆ, ನಿಲ್ಲಿಸಕ್ಕೆ ಸಾಧ್ಯವೇ ಇಲ್ಲ. ಇದನ್ನು OCD ಹಾಗೆ ಅಂತ ಹೇಳ್ತೀವಿ, ಅಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್. ಆಂಗ್ಸೈಟಿ ಡಿಪ್ರೆಷನ್ ಟ್ರೀಟ್ ಮಾಡದೆ ಹೋದ ಪಕ್ಷದಲ್ಲಿ ಅದು OCDಗೆ ಕನ್ವರ್ಟ್ ಆಗುತ್ತೆ. ಆಂಗ್ಸೈಟಿ ಅಂತಂದರೆ ಸಾಧಾರಣ 90% ಬರೋದು ಬೈಪೋಲಾರ್ ಅಥವಾ ಆಂಗ್ಸೈಟಿ ಡಿಪ್ರೆಷನ್. ಆತಂಕ, ಅನುಮಾನ, ಭಯ, ಭೀತಿ ಇವುಗಳೆಲ್ಲ ಒಂದು ಸೇರಿ ನಮ್ಮನ್ನು ಕುಗ್ಗಿಸುತ್ತೆ. ಯಾವ ಕೆಲಸವನ್ನು ಮಾಡೋಕ್ಕಾಗೋದಿಲ್ಲ. ನೀವು ಹೇಳಿದಂಗೆ ಫಸ್ಟ್ ಹೊಟ್ಟೆ ಕೆಟ್ಟೋಗುತ್ತೆ. ಯಾರಿಗೆ ಮಾನಸಿಕ ಒತ್ತಡ ಬರುತ್ತೆ ಅವರಿಗೆ ಹೊಟ್ಟೆ ಫಸ್ಟ್ ಕೆಟ್ಟೋಗುತ್ತೆ. ಅಸಿಡಿಕ್ ಫಾರ್ಮೇಷನ್, ಫ್ಲಾಟುಲೆನ್ಸ್, ಹೊಟ್ಟೆ ಗೊಡ ಅನ್ನೋದು, ಹೊಟ್ಟೆ ಉಬ್ಬೋದು, ಊಟ ಮಾಡಿದ ತಕ್ಷಣ ಟಾಯ್ಲೆಟ್, ಅದು ಸಾಧಾರಣ ಅಲ್ಲ, ಲೂಸ್ ಮೋಷನ್ನು, ತಿಂದಿದ್ದೆಲ್ಲ ಹೊರಗೆ ಬಂದ್ಬಿಡುತ್ತೆ. ಇನ್ನು ಎಲ್ಲಿಂದ ಎನರ್ಜಿ ಇರುತ್ತೆ? ತಿಂದರೆ ಹೊಟ್ಟೆನಲ್ಲಿ ಸ್ವಲ್ಪ ಹೊತ್ತು ಇದ್ದು ಅದು ಕರುಳಿಗೆ ಹೋದಾಗ ಅದು ಜೀರ್ಣಕ್ರಿಯೆ ಶುರು ಆಗಬೇಕು. ಇದು ತಿಂದಿದ ತಕ್ಷಣವೇ ತೊಂದರೆ. ಸೊ ಇದು ಹೀಗೆ ನೀವು ಟ್ರೀಟ್ ಮಾಡದೆ ಬಿಟ್ಟರೆ ಏನಾಗುತ್ತೆ ಅಂತಂದರೆ ದೇಹದಲ್ಲಿ ಅಲ್ಪ ಸ್ವಲ್ಪ ಇರೋ ಶಕ್ತಿ ಪೂರ್ತಿ ಕುಗ್ಗಿ ಹೊಟ್ಟೆಯಲ್ಲಿ ಅಕ್ಯೂಟ್ ಪೆಪ್ಟಿಕ್ ಅಲ್ಸರ್ ನೆಕ್ಸ್ಟ್ ಸ್ಟೇಜ್. ಅದು ಆಸಿಡಿಕ್ ಫಾರ್ಮೇಷನ್, ಯಾವಾಗಲೂ ಆಸಿಡ್ ಜಾಸ್ತಿ ಪ್ರೊಡಕ್ಷನ್ ಆಗೋದ್ರಿಂದ ಹೊಟ್ಟೆ ಕರುಳು ಒಳಗಡೆ ಏನಿದೆ ಮೇಲ್ಗಡೆ ಮ್ಯೂಕಸ್ ಮೆಂಬ್ರೇನ್ ಅದನ್ನೆಲ್ಲ ತಿಂದು ಹೊಟ್ಟೆ ಮಾಂಸನ್ನೇ ತಿನ್ನಕ್ಕೆ ಶುರು ಮಾಡಿಬಿಡುತ್ತೆ. ಏನು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಪ್ರತಿಯೊಂದಕ್ಕೂ ಒಂದು ಸೊಲ್ಯೂಷನ್ ಇದೆ, ಪ್ರತಿಯೊಂದನ್ನು ಸರಿಪಡಿಸುವ ವಿಧಾನವಿದೆ.
ಅದರಿಂದ ಧೈರ್ಯವಾಗಿರಿ. ನೀವು ಎಷ್ಟೇ ಎಕ್ಸ್ಟ್ರಿಮಿಟಿ ಹೊಟ್ಟೋಗಿದ್ದೀನಿ ಅಂತ ನೀವು ತಿಳ್ಕೊಂಡ್ರು ಕ್ಷಣ ಮಾತ್ರದಲ್ಲಿ ನಾನು ಹೇಳಿಕೊಡೋ ವಿಚಾರಗಳನ್ನು ಸರಿಯಾಗಿ ನೀವು ಪಳಗಿದ್ರೆ, ಅಭ್ಯಾಸ ಮಾಡಿದ್ರೆ ಖಂಡಿತ 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 ಸರಿ ಆಗ್ತೀರ. ಗುರುಜಿ ಆಮೇಲೆ ತಲೆ ನೋವುತ್ತೆ ಗುರುಜಿ. ತಲೆ ಯಾತಕ್ಕೆ ನೋವಾಗತ್ತೆ ಅಂತಂದ್ರೆ ಒತ್ತಡ, ಸ್ಟ್ರೆಸ್ಸು. ಆ ಸ್ಟ್ರೆಸ್ಸು ಜಾಸ್ತಿ ಆದಾಗ ತಲೆ ನೋವಾಗುತ್ತೆ, ಬೆನ್ನು ನೋವು ಬರುತ್ತೆ, ಜಾಯಿಂಟ್ ಪೈನ್ ಬರುತ್ತೆ. ಇದೆಲ್ಲ ಮಾನಸಿಕ ಒತ್ತಡದ ಸಿಂಪ್ಟಮ್ಸು. ಈ ಸಿಂಪ್ಟಮ್ಗಳು ಮನಸ್ಸು ಸರಿಯಾದರೆ ಆಟೋಮೆಟಿಕ್ ಆಗಿ ಸಿಂಪ್ಟಮ್ಸ್ ಆಟೋಮೆಟಿಕ್ ಆಗಿ ಕೊಟ್ಟೋಗುತ್ತೆ. ಮನಸ್ಸನ್ನು ಸರಿಪಡಿಸೋದು ಹೇಗೆ ಅಂತ ಅನ್ನೋದೇ ವಿದ್ಯೆ. ಕಣ್ಣಿಗೆ ಕಾಣದೇ ಇರೋ ಒಂದು ವಸ್ತು, ಈಗ ನೀವು ಕಣ್ಣಿಗೆ ಕಾಣ್ತಾ ಇದ್ದೀರಿ, ನಾನು ನಿಮಗೆ ಕಣ್ಣಿಗೆ ಕಾಣ್ತಾ ಇದ್ದೀನಿ, ನನ್ನ ಎದುರುಗಡೆ ನೀವು ಕೂತಿದ್ದೀರಿ, ನಿಮ್ಮ ಎದುರುಗಡೆ ನಾನು ಕೂತಿದ್ದೀನಿ, ನಾನೇನೋ ಹೇಳ್ತೀನಿ, ನೀವೇನೋ ಕೇಳ್ತೀರಾ, ನಮ್ಮಿಬ್ಬರ ಮಧ್ಯದಲ್ಲಿ ಒಂದು ಇಂಟ್ರಾಕ್ಷನ್ ನಡೀತಿದೆ. ಆದರೆ ಮನಸ್ಸಿನ ಜೊತೆಗೆ ಇಂಟ್ರಾಕ್ಷನ್ ಮಾಡೋದು ಬಹು ಕಷ್ಟ. ಮಾನಸಿಕ ಒತ್ತಡ ಬಂದರೆ ಯಾಕೆ, ಅದು ಎಲ್ಲಿದೆ ಅಂತಲೇ ಗೊತ್ತಿಲ್ಲ. ಗೊತ್ತಿದ್ರೆ ತಾನೇ ನಾನು ಸರಿಪಡಿಸೋಕೆ. ಕಣ್ಣಲ್ಲಿದೆಯಾ, ಮೂಗಲ್ಲಿದೆಯಾ, ಬಾಯಲ್ಲಿದೆಯಾ, ತಲೆ ಒಳಗಡೆ ಇದೆಯಾ, ಹೊಟ್ಟೆಯಲ್ಲಿದೆಯಾ, ಗೊತ್ತಿಲ್ಲ. ಗೊತ್ತಿಲ್ಲದೆ ಇರೋ ವಿಚಾರವನ್ನು ಔಷಧಿಗಳನ್ನು ಕೊಟ್ಟು ಸರಿಪಡಿಸಲು ಸಾಧ್ಯವೇ ಇಲ್ಲ. ಮತ್ತೆ ಯಾತಕ್ಕೆ ಸೈಕ್ಯಾಟ್ರಿಸ್ಟ್ ಡಾಕ್ಟರ್ಗಳು ಔಷಧಿ ಕೊಡ್ತಾರೆ?